ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 23 ದೇವಹೂತಿಯ ಪ್ರಲಾಪ. ಇದರಿಂದ ಇವತ್ತು 56ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 56. ನೇಹ ಯತ್ಕರ್ಮ ಧರ್ಮಾಯ ನ ವಿರಾಗಾಯ ಕಲ್ಪತೆ ನ ತೀರ್ಥ ಪದಸೇವಾಯೈ ಜೀವನ್ನಪಿ ಮೃತೋ ಹಿ ಸಹ. ಅನುವಾದ: ಯಾರ ಕರ್ಮವು ವ್ಯಕ್ತಿಯನ್ನು ಧಾರ್ಮಿಕ ಜೀವನಕ್ಕೆ ಎತ್ತಲು ನಿಯುಕ್ತವಾಗಿರುವುದಿಲ್ಲವೋ, ಯಾರ ಧಾರ್ಮಿಕ ಕರ್ಮಾಚರಣೆಗಳು ವೈರಾಗ್ಯದ ನೆಲೆಗೆ ಎತ್ತುವುದಿಲ್ಲವೋ, ಯಾರ ವೈರಾಗ್ಯ ಸಂದರ್ಭವು ದೇವೋತ್ತಮ ಪರಮಪುರುಷನ ಭಕ್ತಿ ಸೇವೆಗೆ ಕೊಂಡೊಯ್ಯುವುದಿಲ್ಲವೋ ಅಂತಹವನು ಉಸಿರಾಡುತ್ತಿದ್ದರೂ ಸತ್ತಂತೆಯೇ ಸರಿ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ? ದೇವಹೂತಿ ಕರ್ದಮ ಮುನಿಗಳಿಗೆ ಹೇಳ್ತಾಳೆ, ಇಂದ್ರಿಯ ತೃಪ್ತಿಗೋಸ್ಕರ ಮಾಡಿದಂತಹ ಸಂಘ ಇದೆಯಲ್ಲ, ಅದು ಖಂಡಿತವಾಗ್ಲಿಯೂ ಕೂಡ ಬಂಧನಕ್ಕೆ ಒಂದು ದಾರಿಯಾದ ಹಾಗೆ. ಆದ್ರೆ ಅದೇ ಸಂಘವನ್ನ ನಾವು ಸಾಧು ಪುರುಷರ ಜೊತೆ ಮಾಡಿದಾಗ ಅಂತಹ ಸಂಘ ನಮ್ಮನ್ನ ಗೊತ್ತಿಲ್ದೇನೆ ಮಾಡಿದ್ರೂ ಕೂಡ ಮೋಕ್ಷ ಮಾರ್ಗಕ್ಕೆ ಕರ್ಕೊಂಡು ಹೋಗುತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ. ಅಂದ್ರೆ ಅವಳು ಹೇಳ್ತಾ ಇರುವಂತ ಒಂದೊಂದು ಮಾತು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು, ಮತ್ತೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಈಗ ಇಲ್ಲಿಂದ ನಮ್ಗೆ ಏನ್ ಗೊತ್ತಾಗುತ್ತೆ? ಸಾಧು ಸಂತರ ಸಂಘ ಮಾಡ್ಬೇಕು. ಈಗ ನಮ್ಗೊಂದು ಪ್ರಶ್ನೆ ಬರುತ್ತೆ, ನಾವು ಸಾಧು ಸಂತರನ್ನ ಎಲ್ಲಿ ಹುಡ್ಕೊಂಡು ಹೋಗೋದು ಅಂತ. ಎಲ್ಲೂ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ. ಒಳ್ಳೊಳ್ಳೆ ಧರ್ಮ ಗ್ರಂಥಗಳು ಅದನ್ನೆಲ್ಲ ಬರೆದಿರುವಂಥವ್ರು ವೇದವ್ಯಾಸರು. ಅದಕ್ಕೋಸ್ಕರ ಒಳ್ಳೆ ಮೂಲದಿಂದ ಬಂದಿರುವಂಥ ಧರ್ಮ ಗ್ರಂಥಗಳಿರುತ್ತಲ್ಲ, ಅದನ್ನ ತಗೊಂಡು ಓದಿದ್ರೆ ಅದು ನಮಗೆ ಸಾಧು ಸಂಘನೇ. ಈಗ ಇಲ್ಲಿ ಮಹರ್ಷಿಗಳು ಹೇಳ್ತಾ ಇದ್ದಾರೆ ಈ ವಿಷಯಗಳನ್ನ. ಇದನ್ನ ಕೇಳ್ತಾ ಇದ್ದಾಗ ಆ ಮಹರ್ಷಿಗಳು ನಮಗೆ ಹೇಳ್ತಾ ಇರೋ ಹಾಗಲ್ವಾ, ಇದೇ ಸಾಧು ಸಂಘ. ಈಗ ಬರೀ ಮೋಸ ಮಾಡೋರೇ ತುಂಬಿರುವಂತ ಜಗತ್ತು. ಅದರಿಂದ ಯಾರು ಸಾಧುಗಳು ಯಾರು ಅಸಾಧುಗಳು ನಮಗೆ ಐಡೆಂಟಿಫೈ ಮಾಡೋದು ಗೊತ್ತಾಗೋದಿಲ್ಲ. ಸೊ ಅದಕ್ಕೋಸ್ಕರ ಒಳ್ಳೆ ಸತ್ಸಂಗಗಳು ಸಿಕ್ಕಿದ್ರೆ, ಮತ್ತೆ ಇಂಥ ಧರ್ಮ ಗ್ರಂಥಗಳು ಸಿಕ್ಕಿದ್ರೆ, ಅಥವಾ ಕೇಳೋದಕ್ಕೆ ಎಲ್ಲಾದ್ರೂ ಸಿಕ್ಕಿದ್ರೆ ಅದನ್ನ ಕೇಳಿಸ್ಕೊಂಡ್ರು ಸಾಕು, ಅದು ಸಾಧು ಸಂಘನೇ. ಅದೆಲ್ಲವನ್ನ ಬಿಟ್ಟು ನಾವು ಅದನ್ನ ಅರ್ಥ ಮಾಡ್ಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಿದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟು. ಇನ್ನೊಂದು ನಾಮಸ್ಮರಣೆ, ಭಗವಂತನ ವಿಷಯಗಳನ್ನ ಆಗಾಗ ಸ್ಮರಣೆ ಮಾಡ್ಕೊಳ್ತಾ ಇದ್ರೆ ಭಗವಂತನೇ ನಮಗ್ ದಾರಿ ತೋರಿಸ್ತಾ ಹೋಗ್ತಾನೆ. ನಾವು ನಿಜವಾಗ್ಲೂ ತಿಳ್ಕೋಬೇಕು ಅನ್ನುವಂಥ ಒಂದು ಮನಸ್ಥಿತಿ ಇಟ್ಕೊಂಡಿದ್ರೆ ಅದಕ್ಕೆ ಏನೆಲ್ಲಾ ನಮಗೆ ಅನುಕೂಲಗಳು ಬೇಕೋ ಅದನ್ನೆಲ್ಲ ಭಗವಂತ ಮಾಡ್ತಾ ಹೋಗ್ತಾನೆ. ಆದ್ರೆ ನಮ್ಮಲ್ಲಿ ಎಷ್ಟು ಆಸಕ್ತಿ ಇದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಮುಂದುವರೆದು ದೇವಹೂತಿ ಹೇಳ್ತಾಳೆ, ಯಾರ ಕರ್ಮ ಅಂದ್ರೆ ಯಾರು ಮಾಡುವಂತ ಕೆಲಸಗಳಿರುತ್ತಲ್ಲ, ಅದು ವ್ಯಕ್ತಿಯನ್ನ ಧಾರ್ಮಿಕ ಜೀವನಕ್ಕೆ ಎತ್ತೋದಕ್ಕೋಸ್ಕರ ನಿಯುಕ್ತವಾಗಿರೋದಿಲ್ವೋ. ಈಗ ನಾವು ಮಾಡ್ತಾ ಇರುವಂತ ಕೆಲಸಗಳು ಬರೀ ಐಹಿಕದಲ್ಲೇ ಮುಳುಗಿರೋದಕ್ಕಿದ್ರೆ ಅದು ನಮ್ಮನ್ನ ಧಾರ್ಮಿಕ ಜೀವನಕ್ಕೆ ಎತ್ತೋದಕ್ಕೋಸ್ಕರ ಇಲ್ವೋ. ಯಾರ ಧಾರ್ಮಿಕ ಕರ್ಮಾಚರಣೆಗಳು, ಈಗ ಧರ್ಮದ ಕೆಲಸಗಳನ್ನು ಮಾಡ್ತೀವಿ ಅಂತ ಯಾರು ಮಾಡ್ತಾ ಇರ್ತಾರೋ ಅಂಥ ಧಾರ್ಮಿಕ ಕರ್ಮಾಚರಣೆಗಳು ನಮ್ಮನ್ನ ವೈರಾಗ್ಯದ ಕಡೆಗೆ ಕರ್ಕೊಂಡು ಹೋಗ್ಬೇಕು. ಆ ರೀತಿ ವೈರಾಗ್ಯದ ನೆಲೆಗೆ ಎತ್ತೋದಿಲ್ವೋ. ಆಮೇಲೆ ಯಾರ ವೈರಾಗ್ಯ ಸಂದರ್ಭವು ಅಂದ್ರೆ ನಾವು ವೈರಾಗ್ಯವನ್ನ ಪಡೆದಿದೀವಿ ಅಂದ್ಮೇಲೆ ಅದು ಭಗವಂತನ ಭಕ್ತಿ ಸೇವೆಗೆ ನಮ್ಮನ್ನ ಕೊಂಡು ಹೋಗ್ಬೇಕು. ಆದ್ರೆ ಅದು ಕರ್ಕೊಂಡು ಹೋಗಿಲ್ಲ ಅಂತಂದ್ರೆ ಅಂದ್ರೆ ಅರ್ಥ ಇಲ್ಲಿ ನಾವು ಮಾಡುವಂತ ಕೆಲಸ ನಮ್ಮನ್ನ ಧಾರ್ಮಿಕ ಜೀವನದ ಕಡೆ ಕರ್ಕೊಂಡು ಹೋಗ್ಬೇಕು. ಅದರಲ್ಲಿ ಒಂದೊಂದೇ ಸ್ಟೆಪ್ ಮುಂದಕ್ಕೆ ಹೋಗ್ತಾ ಇರ್ಬೇಕು, ಅಂತ ಕೆಲಸಗಳನ್ನ ಮಾಡ್ಬೇಕು. ಆಯ್ತು, ಧಾರ್ಮಿಕ ಜೀವನಕ್ಕೆ ನಾವು ಹೋದ್ವಿ, ಧಾರ್ಮಿಕ ಕರ್ಮಾಚರಣೆಗಳನ್ನು ಕೂಡ ಮಾಡ್ತಾ ಇದ್ದೀವಿ. ಆದ್ರೆ ನಾವು ಮಾಡ್ತಾ ಇರುವಂತಹ ಧಾರ್ಮಿಕ ಕೆಲಸಗಳು ವೈರಾಗ್ಯದ ಕಡೆಗೆ ನಮ್ಮನ್ನ ಕರ್ಕೊಂಡು ಹೋಗ್ಲಿಲ್ಲ ಅಂತಂದ್ರೆ ಏನ್ ಪ್ರಯೋಜನ? ಅಲ್ಲಿಗೆ ನಾವು ಮಾಡ್ತಾ ಇರುವಂತ ಆಚರಣೆಗಳು ಸರಿ ಇಲ್ಲ ಅಂತಾನೆ ಅರ್ಥ. ಆಯ್ತು, ನಾವು ವೈರಾಗ್ಯದ ಕಡೆಗೆ ಹೋಗ್ತಾ ಇದ್ದೀವಿ ಅಂತಾನೂ ಆಯ್ತು ಅಂತ ಇಟ್ಕೊಳ್ಳಿ. ಯಾರ ವೈರಾಗ್ಯ ಭಗವಂತನ ಭಕ್ತಿ ಸೇವೆಯ ಕಡೆಗೆ ಕರ್ಕೊಂಡು ಹೋಗಿಲ್ವಾ. ಈಗ ನನಗೆ ಈ ಐಹಿಕದಲ್ಲಿ ವೈರಾಗ್ಯ ಬಂತು ಅಂತಂದ್ರೆ ಆಟೋಮೆಟಿಕ್ ಆಗಿ ನಮಗೆ ಭಗವಂತನ ಕಡೆ ಮನಸ್ಸಾಗ್ಬೇಕು, ಆ ಕಡೆಗೆ ನಮ್ಮನ್ನ ಅದು ಕರ್ಕೊಂಡು ಹೋಗ್ಬೇಕು. ಅಕಸ್ಮಾತ್ ಕರ್ಕೊಂಡು ಹೋಗ್ಲಿಲ್ಲ ಅಂತಂದ್ರೆ ಅಂತವನು ಉಸಿರಾಡ್ತಾ ಇದ್ರು ಕೂಡ ಸತ್ ಹಾಗೆ ಲೆಕ್ಕ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿದ್ರ ಹೇಗಿದೆ? ನಾವು ಮಾಡುವಂತ ಕೆಲಸ ನಮ್ಮನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಇದ್ದಾರೆ. ನಾವು ಏನಾದ್ರೂ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ರೆ ಅದು ನಮ್ಮನ್ನ ಧಾರ್ಮಿಕ ಜೀವನದಲ್ಲಿ ಒಂದು ಮೆಟ್ಲಿಂದ ಇನ್ನೊಂದು ಮೆಟ್ಲಿಕ್ಕೆ, ಅಂದ್ರೆ ಒಂದು ಸ್ಟೆಪ್ ಇಂದ ಇನ್ನೊಂದು ಸ್ಟೆಪ್ ಮುಂದಕ್ಕೆ ಕರ್ಕೊಂಡು ಹೋಗ್ತಾ ಇರತ್ತೆ.
ಆಮೇಲೆ ಧಾರ್ಮಿಕ ಕರ್ಮಾಚರಣೆಗಳನ್ನ ಮಾಡ್ತಾ, ಮಾಡ್ತಾ, ಮಾಡ್ತಾ ನಮ್ಮಲ್ಲಿ ವೈರಾಗ್ಯ ಬರುತ್ತೆ. ವೈರಾಗ್ಯ ಬಂದ ಮೇಲೆ ನಾವು ಭಕ್ತಿ ಸೇವೆಯ ಕಡೆಗೆ ತಿರುಗೇ ತಿರುಗ್ತೀವಿ. ಅಲ್ಲಿಗೆ ನಮ್ಮನ್ನ ಅದು ಕರ್ಕೊಂಡು ಹೋಗ್ಬೇಕು. ಕರ್ಕೊಂಡು ಹೋಗ್ಲಿಲ್ಲ ಅಂತಂದ್ರೆ, ಅಂಥ ಮನುಷ್ಯ ಉಸಿರಾಡ್ತಾ ಇದ್ರು ಕೂಡ ಅವ್ನು ಸತ್ತಂಗೆ ಲೆಕ್ಕ. ಬರೀ ಐಹಿಕದಲ್ಲಿ ನಾನು ಆಸ್ತಿ ಮಾಡಿದೀನಿ, ಪಾಸ್ತಿ ಮಾಡಿದೀನಿ, ಹೆಸರು ಮಾಡಿದೀನಿ, ಎಲ್ಲಾ ಮಾಡಿದೀನಿ ಅನ್ಕೊಂಡು ಬರೀ ಐಹಿಕದಲ್ಲೇ ಮುಳುಗಿದ್ರೆ ಅವನಿದ್ರೂ ಸತ್ತ ಹಾಗೆ ಲೆಕ್ಕ ಅಂತ ಇಲ್ಲಿ ಹೇಳ್ತಾ ಇದ್ದಾಳೆ. ಈಗ ಭಾವಾರ್ಥದಲ್ಲಿ ಗುರುಗಳು ಇದರ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಇಂದ್ರಿಯ ತುಷ್ಟಿಗಾಗಿ ತಾನು ತನ್ನ ಪತಿಯೊಂದಿಗೆ ಜೀವಿಸಲು ಆಸಕ್ತಳಾಗಿದ್ದುದರಿಂದ ಅಂತಹ ಇಂದ್ರಿಯ ತೃಪ್ತಿಯು ಭೌತಿಕ ಬಂಧನದಿಂದ ಮುಕ್ತಿಯನ್ನು ದೊರಕಿಸಲಾರದುದರಿಂದ ತನ್ನ ಜೀವನವು ಕೇವಲ ವ್ಯರ್ಥ, ಕಾಲಹರಣ ಎಂಬುದಾಗಿ ದೇವಹೂತಿಯು ಹೇಳುತ್ತಾಳೆ. ಅಂದ್ರೆ ಇಲ್ಲಿ ದೇವಹೂತಿ ಹೇಳ್ತಾ ಇರೋ ಮಾತಿಗೆ ಅರ್ಥ ಏನು ಅನ್ನೋದನ್ನ ಗುರುಗಳು ಹೇಳ್ತಾ ಇದ್ದಾರೆ. ಇಂದ್ರಿಯಗಳನ್ನ ತೃಪ್ತಿ ಪಡಿಸ್ಕೊಳ್ಳೋದಕ್ಕೋಸ್ಕರ ನಾನು ನನ್ನ ಪತಿಯ ಜೊತೆ ಜೀವಿಸ್ಬೇಕು ಅಂತ ಅವಳು ಆಸಕ್ತಳಾಗಿದ್ಲು. ಅಂಥ ಇಂದ್ರಿಯ ತೃಪ್ತಿ ಏನ್ ಮಾಡುತ್ತೆ? ನಮಗೆ ಈ ಭೌತಿಕ ಬಂಧನದಿಂದ ಬಿಡುಗಡೆ ಕೊಡುತ್ತಾ? ಇಲ್ಲ. ಎಲ್ಲಿವರೆಗೂ ನಾವು ಭೌತಿಕದಲ್ಲಿ ನಮ್ಮ ಕಾಮನೆಗಳನ್ನ, ನಮ್ಮ ಇಂದ್ರಿಯಗಳನ್ನ ತೃಪ್ತಿಪಡಿಸ್ಕೊಳ್ಳೋದಕ್ಕೋಸ್ಕರ ಬದುಕಿರ್ತೀವೋ ಅಲ್ಲಿವರೆಗೂ ನಮಗೆ ಮುಕ್ತಿ ಅನ್ನೋದು ಸಿಗೋದಿಲ್ಲ. ನನ್ನ ಜೀವನ ಬರೀ ಕೇವಲ ವ್ಯರ್ಥ ಆಯ್ತು, ಕಾಲಹರಣ ಆಯ್ತು ಅನ್ನೋದನ್ನ ಇಲ್ಲಿ ದೇವಹೂತಿ ಹೇಳ್ತಾ ಇದ್ದಾಳೆ. ಧಾರ್ಮಿಕ ಜೀವನದ ಹಂತಕ್ಕೆ ವ್ಯಕ್ತಿಯು ಮಾಡುವ ಕರ್ಮವು ಅವನನ್ನು ಕೊಂಡೊಯ್ಯದಿದ್ದರೆ ಅದು ನಿರುಪಯುಕ್ತ ಕ್ರಿಯೆ. ಪ್ರತಿಯೊಬ್ಬ ವ್ಯಕ್ತಿಯು ಸ್ವಭಾವ ಸಿದ್ಧವಾಗಿಯೇ ಯಾವುದಾದರೂ ಒಂದು ಕರ್ಮಕ್ಕೆ ಒಲಿದಿರುತ್ತಾನೆ. ಆ ಕರ್ಮವು ಅವನನ್ನು ಧಾರ್ಮಿಕ ಜೀವನಕ್ಕೆ ಕೊಂಡೊಯ್ದಾಗ, ಆ ಧಾರ್ಮಿಕ ಜೀವನವು ಅವನನ್ನು ವೈರಾಗ್ಯದ ನೆಲೆಗೆ ಕೊಂಡೊಯ್ದಾಗ, ಮತ್ತೆ ಆ ವೈರಾಗ್ಯವು ಭಕ್ತಿ ಸೇವೆಗೆ ಅವನನ್ನು ನಡೆಸಿದಾಗ ಕರ್ಮದ ಪರಿಪೂರ್ಣತೆಯನ್ನು ಅವನು ಪಡೆಯುತ್ತಾನೆ. ಇಲ್ಲೇನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಒಬ್ಬ ವ್ಯಕ್ತಿ ಮಾಡುವಂತ ಕೆಲಸ ಅವನನ್ನ ಧಾರ್ಮಿಕ ಜೀವನದ ಹಂತಕ್ಕೆ ಕರ್ಕೊಂಡು ಹೋಗ್ಲಿಲ್ಲ ಅಂತಂದ್ರೆ ಅದು ಅವ್ನು ಮಾಡ್ತಾ ಇರೋದು ಏನೂ ಪ್ರಯೋಜನಕ್ಕೆ ಬರದೇ ಇರುವಂತ ಕೆಲಸ ಅಂತ ತಿಳ್ಕೋಬೇಕು. ಅದು ಭೌತಿಕದಲ್ಲಿ ನಮ್ಮನ್ನ ಎಷ್ಟೇ ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋದ್ರು, ಧಾರ್ಮಿಕದಲ್ಲಿ ಅಂದ್ರೆ ಏನು, ಆಧ್ಯಾತ್ಮಿಕದಲ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದೆಯಾ ಅಂತ ನೋಡ್ಬೇಕು. ಅದು ಕರ್ಕೊಂಡು ಹೋಗ್ತಾ ಇಲ್ಲ ಅಂತಂದ್ರೆ ನಾನು ಆ ಕೆಲಸ ಮಾಡಿದ್ದು ವೇಸ್ಟು ಅಂತ ಅರ್ಥ ಮಾಡ್ಕೋಬೇಕು. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅವನಿಗೆ ಸ್ವಭಾವ ಅನ್ನೋದು ಒಂದಿರುತ್ತಲ್ಲ, ಅದಕ್ಕೆ ತಕ್ಕದಾದಂತ ಒಂದು ಕೆಲಸ ಅವನಿಗೆ ಇಷ್ಟ ಆಗಿರುತ್ತೆ. ಆ ಕೆಲಸವನ್ನ ಅವನು ಮಾಡ್ತಾ ಇದ್ದಾಗ ಅದು ಅವನನ್ನ ಧಾರ್ಮಿಕ ಜೀವನಕ್ಕೆ ಕರ್ಕೊಂಡು ಹೋದ್ರೆ, ಆ ಧಾರ್ಮಿಕ ಜೀವನ ಅವನನ್ನ ವೈರಾಗ್ಯದ ಕಡೆಗೆ ಕರ್ಕೊಂಡು ಹೋದ್ರೆ, ಮತ್ತೆ ಆ ವೈರಾಗ್ಯ ಭಕ್ತಿ ಸೇವೆಯ ಕಡೆಗೆ ಅವನನ್ನ ಕರ್ಕೊಂಡು ಹೋಗ್ಬೇಕು. ಅವನು ಭಕ್ತಿ ಸೇವೆಯನ್ನ ಮಾಡಬೇಕು ಅಂತ ಮಾಡ್ತಾನಲ್ವಾ, ಅವಾಗ ಅವನು ಮಾಡಿದಂತ ಕೆಲಸ ಇದೆಯಲ್ಲ ಅದು ಪರಿಪೂರ್ಣತೆಯನ್ನ ಪಡ್ಕೊಳ್ಳುತ್ತೆ. ಅಂದ್ರೆ ಅವನು ಮಾಡಿದಾಗ ಅವನು ಪರಿಪೂರ್ಣತೆಯನ್ನ ಪಡ್ಕೊಳ್ತಾನೆ ಅಂತ ಅರ್ಥ. ಅಂದ್ರೆ ನಾವು ಏನೇ ಯಾವುದೇ ಫೀಲ್ಡಲ್ಲಿರಲಿ, ಏನೇ ಕೆಲಸ ಮಾಡ್ತಾ ಇರಲಿ, ಅದರಲ್ಲೇ ನಾವು ಮಾಡ್ತಾ ಮಾಡ್ತಾ ಧಾರ್ಮಿಕದ ಕಡೆಗೆ ಹೋಗಬೇಕು. ಅಲ್ಲಿಂದ ನಮಗೆ ವೈರಾಗ್ಯ ಬರುತ್ತೆ. ಆ ವೈರಾಗ್ಯ ಬಂದಮೇಲೆ ನಾವು ಭಕ್ತಿ ಸೇವೆಯಲ್ಲಿ ತೊಡಗ್ತೀವಿ. ಆ ರೀತಿ ಆಗ್ತಾ ಇದೆ ಅಂತಂದ್ರೆ ನಾನು ಮಾಡ್ತಾ ಇರೋದು ಸರಿಯಾಗಿದೆ ಅಂತ ಅರ್ಥ ಮಾಡ್ಕೋಬೇಕು. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಭಕ್ತಿ ಸೇವೆಯ ಘನತೆಗೆ ಒಬ್ಬನನ್ನು ಕೊಂಡೊಯ್ಯಲಾಗದ ಕರ್ಮವು ಭೌತಿಕ ಜೀವನದ ಬದ್ಧತೆಗೆ ಕಾರಣವಾಗುತ್ತದೆ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮಬಂಧನಃ. ಯಾವಾಗ ಜೀವಿಯು ಕ್ರಮವಾಗಿ ತನ್ನ ಸ್ವಾಭಾವಿಕ ಕ್ರಿಯೆಗಳಿಂದ ಆರಂಭಿಸಿ ಭಕ್ತಿ ಸೇವೆಯ ನೆಲೆಗೆ ಉನ್ನತಿ ಹೊಂದದಿದ್ದರೆ ಅವನನ್ನು ಮೃತದೇಹಿ ಎಂದೇ ಭಾವಿಸಬೇಕು. ಯಾವ ಕರ್ಮವು ಕೃಷ್ಣ ಪ್ರಜ್ಞೆಯ ಅರಿವಿಗೆ ಜೀವಿಯನ್ನು ಕೊಂಡೊಯ್ಯುವುದಿಲ್ಲವೋ ಅಂತಹ ಕರ್ಮವು ನಿಷ್ಫಲ ಎಂದು ಭಾವಿಸಲಾಗಿದೆ. ನೋಡಿ, ಈ ವಿಷಯದ ಬಗ್ಗೆನೂ ಕೂಡ ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದಾನೆ. ಏನ್ ಹೇಳಿದಾನೆ? ಭಕ್ತಿ ಸೇವೆಯ ಘನತೆಗೆ ಅಂದ್ರೆ ಏನು, ನಾವು ಭಕ್ತಿ ಸೇವೆಯಲ್ಲಿ ತೊಡಗಬೇಕು. ಅಲ್ಲಿಗೆ ನಮ್ಮನ್ನ ನಮ್ಮ ಕರ್ಮ ಅಂದ್ರೆ ನಾವು ಮಾಡುವಂತ ಕೆಲಸ ಕರ್ಕೊಂಡು ಹೋಗ್ಲಿಲ್ಲ ಅಂತಂದ್ರೆ ಏನಾಗುತ್ತೆ ಅಂದ್ರೆ ಈ ಭೌತಿಕ ಜೀವನದ ಬದ್ಧತೆಗೆ ನಾವು ಅದು ಕಾರಣವಾಗುತ್ತೆ. ನಮ್ಮನ್ನ ಇನ್ನೂ ಬಂಧನಕ್ಕೆ ಅದು ಒಳಗಾಗ್ಸುತ್ತೆ. ಅಲ್ಲಿ ಒಂದು ಶ್ಲೋಕದಲ್ಲಿ ಹೇಳಿದ್ದಾನೆ ಭಗವಂತ, ಏನು ಅಂದ್ರೆ ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮಬಂಧನಃ. ನೀನು ಯಜ್ಞಕ್ಕೋಸ್ಕರ ನಿನ್ನ ಕೆಲಸಗಳನ್ನ ಮಾಡ್ಲಿಲ್ಲ ಅಂತಂದ್ರೆ ನಿನ್ಗೆ ಅದು ಬಂಧನವನ್ನ ಕೊಡುತ್ತೆ. ಆ ಕರ್ಮ ಬಂಧನದಲ್ಲಿ ನಮ್ಮನ್ನ ಸಿಕ್ಕಾಕ್ಸುತ್ತೆ ಅಂತ. ಯಾವಾಗ ಒಬ್ಬ ಜೀವಿ ಕ್ರಮವಾಗಿ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಅಂತ ಅರ್ಥ,
ತನ್ನ ಸ್ವಾಭಾವಿಕ ಕ್ರಿಯೆಗಳಿಂದ, ಅಂದ್ರೆ ನಾನು ಮಾಡ್ತಾ ಇರುವಂತ ಕೆಲಸ, ನಾನೊಬ್ಬ ಗೃಹಿಣಿಯಾಗಿದ್ರೆ ಮನೆ ಕೆಲಸನೇ ತಗೊಳ್ಳಿ, ಅದೇನು ಸಾಮಾನ್ಯ ಅಲ್ಲ. ಆ ಮನೆ ಕೆಲಸವನ್ನ ಮಾಡ್ತಾ ಮಾಡ್ತಾ ಅದರಲ್ಲೇ ಆಧ್ಯಾತ್ಮಿಕದ ನೆಲೆಗೆ ನಾವು ಹೋಗ್ತಾ ಇರಬೇಕು, ಮುಂದುವರಿತಾ ಇರಬೇಕು. ಈಗ ನಾವು ಕೂಡ ಮೊದಲು ಯಾವುದೋ ಒಂದು ಕಾದಂಬರಿನೋ ಅಥವಾ ಬೇರೆ ಇನ್ಯಾವುದೋ ಒಂದು ಪುಸ್ತಕಗಳನ್ನ ಓದ್ತಾ ಇದ್ವಿ. ಆಮೇಲೆ ಫಿಲಂ ನೋಡ್ತಾ ಇದ್ವಿ, ಸೀರಿಯಲ್‌ಗಳನ್ನ ನೋಡ್ತಾ ಇದ್ವಿ. ಆದ್ರೆ ಅದೇ ಜೀವನವನ್ನ ನಡೆಸ್ತಾ ನಡೆಸ್ತಾ ಹೆಂಗೋ ಒಂದು ತಿಳುವಳಿಕೆ ನಮಗೂ ಬಂದು, ನಾವು ಭಗವದ್ಗೀತೆಯನ್ನ ಓದೋದಕ್ಕೆ ಶುರು ಮಾಡಿದ್ವಿ. ಮತ್ತೆ ಭಗವಂತನ ವಿಚಾರಗಳನ್ನ ನೋಡೋದಕ್ಕೆ, ಕೇಳೋದಕ್ಕೆ ಶುರು ಮಾಡಿದ್ವಿ. ಈಗ ನಮಗೆ ಸೀರಿಯಲ್ ಆಗಿರಬಹುದು, ಫಿಲಂ ಆಗಿರ್ಬೋದು ಅಷ್ಟೊಂದು ಇಷ್ಟ ಆಗೋದಿಲ್ಲ ನಮ್ಗೆ. ಅಯ್ಯೋ! ಅದೆಲ್ಲ ಟೈಮ್ ವೇಸ್ಟಪ್ಪ, ನಾನು ಇದನ್ನ ಕೇಳೋಣ ಅಂತ ಅನ್ಸುತ್ತಲ್ವಾ? ಆ ರೀತಿ ಕ್ರಮವಾಗಿ ನಾವು ನಮ್ಮ ಸ್ವಾಭಾವಿಕವಾಗಿ ನಾವು ಏನ್ ಕೆಲಸಗಳನ್ನು ಮಾಡ್ತೀವೋ ಅದರಿಂದನೇ ಆರಂಭ ಮಾಡಿಕೊಂಡು ಭಕ್ತಿ ಸೇವೆಯ ಒಂದು ನೆಲೆಗೆ, ಆ ಮಟ್ಟಕ್ಕೆ ನಾವು ಹೋಗ್ಲಿಲ್ಲ ಅಂತಂದ್ರೆ ಅವನನ್ನ ಮೃತದೇಹಿ, ಅವನು ಸತ್ತಿರೋನು ಅಂತಾನೆ ತಿಳ್ಕೋಬೇಕು ಅಂತ ಹೇಳ್ತಾರೆ. ಯಾವ ಕೆಲಸ ನಮಗೆ ಭಗವಂತನ ಒಂದು ಅರಿವು ನಮಗೆ ಬರಬೇಕು, ಅಂಥ ಒಂದು ಮಟ್ಟಕ್ಕೆ ಜೀವಿಯನ್ನ ಕರ್ಕೊಂಡು ಹೋಗೋದಿಲ್ವೋ ಅಂಥ ಕೆಲಸಗಳು ಯಾವುದೇ ಇದ್ರೂ ಕೂಡ ಅದೆಲ್ಲವೂ ಕೂಡ ನಿಷ್ಫಲ ಅಂತಾನೆ ತಿಳ್ಕೋಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿದ್ರೆ ಎಷ್ಟು ವಿಷಯಗಳು ನಮಗೆ ಇಲ್ಲಿ ಗೊತ್ತಾಯ್ತು ಅಂತ ಅಂದ್ಬಿಟ್ಟು. ಸೊ ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.